ಧರ್ಮಸ್ಥಳದ ಬುರುಡೆ ರಹಸ್ಯ ಬೆನ್ನತ್ತಿ ಎಸ್ಐಟಿ ವಿಚಾರಣೆ ತೀವ್ರಗೊಂಡಿದೆ. ಎರಡನೇ ದಿನವೂ ಕೂಡ ಅನಾಮಿಕ ದೂರುದಾರನಿಗೆ ವಿಚಾರಣೆ ಇರುತ್ತೆ, ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ನಿನ್ನೆ ಸುಮಾರು 9 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದಾನೆ ಆತ. ಇವತ್ತೂ ಕೂಡ ಪ್ರಶ್ನಾವಳಿಗಳು ಮುಂದುವರಿತವೆ. ಎಸ್ಐಟಿಯ ಮುಖ್ಯಸ್ಥರು ಪ್ರಣವ್ ಮೊಹಂತಿ ಇವರೇ ಅಖಾಡಕ್ಕಿಳಿದಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಇವತ್ತು ವಿಚಾರಣೆ ಮಾಡ್ತಾರೆ. ಬುರುಡೆ ರಹಸ್ಯ ಬಯಲು ಮಾಡುವ ನಿಟ್ಟಿನಲ್ಲಿ ಈ ವಿಚಾರಣೆಯನ್ನು ಮಾಡ್ತಾರೆ. ಸಂಪೂರ್ಣ ವಿಚಾರಣೆಯ ಪ್ರಮುಖ ಭಾಗ ಅಂತ ಹೇಳಿದ್ರೆ ಯಾರು ಆರೋಪವನ್ನು ಮಾಡಿದಾನೋ ಅವನ ವಿಚಾರಣೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸುಮಾರು 20 ವರ್ಷಗಳಲ್ಲಿ 100 ರಿಂದ 150 ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿದ್ದಂಥ ಇದೇ ವ್ಯಕ್ತಿ ಆತನೇ ಹೇಳಿದ್ದು ಅತ್ಯಾಚಾರ ಆಗಿರುವಂಥ ದೇಹಗಳನ್ನು ಹೂತು ಹಾಕಿದ್ದೀನಿ, ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಮಕ್ಕಳು ಬಟ್ಟೆ ಹರ್ಕೊಂಡಿದ್ರು, ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಅಂಥ ಹೆಣಗಳನ್ನು ಹೂತು ಹಾಕಿದ್ದೀನಿ, ಈ ಥರದ ಆರೋಪ ಮಾಡಿದ್ದು ಇದೇ ಅನಾಮಿಕ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ. ಹಾಗಾಗಿ ಈತನ ವಿಚಾರಣೆ ಬಹಳ ಇಂಪಾರ್ಟೆಂಟ್. ಇಡೀ ತನಿಖೆಯ ದಿಕ್ಕನ್ನು ಈತನ ವಿಚಾರಣೆಯೇ ಯಾವ ದಿಕ್ಕಲ್ಲಿ ಹೋಗಬೇಕು ತನಿಖೆ ಅಂತ ಡಿಸೈಡ್ ಮಾಡುತ್ತೆ, ತೀರ್ಮಾನ ಮಾಡುತ್ತೆ. ಹಾಗಾಗಿ ನಿನ್ನೆಯೂ ಕೂಡ ಸತತ 9 ಗಂಟೆಗಳ ಕಾಲ ಈತನ ವಿಚಾರಣೆ ಆಯಿತು. ಇವತ್ತೂ ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಸುಮಾರು 3 ದಿನ ಆಯಿತು ವಿಚಾರಣೆ ಪ್ರಾರಂಭ ಮಾಡಿ. ಅಧಿಕೃತವಾಗಿ ಎಸ್ಐಟಿ ತಂಡ ವಿಚಾರಣೆಯನ್ನು ಆರಂಭ ಮಾಡಿದೆ, ಕೇಸ್ಗೆ ಇನ್ವಾಲ್ವ್ ಆಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಂದ ಎಲ್ಲ ಕೇಸ್ ಫೈಲ್ಗಳನ್ನು ತಗೊಂಡಿದ್ದಾರೆ. ಜೊತೆಗೆ 2 ಕಚೇರಿಗಳನ್ನು ಮಾಡಿಕೊಂಡಿದ್ದಾರೆ. ಎಸ್ಐಟಿ ಕಚೇರಿಯಿಂದ ಕಿರಣ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಕಿರಣ್, ನಿನ್ನೆಯೂ ಕೂಡ ಸತತವಾಗಿ ಸುಮಾರು 9 ಗಂಟೆಗಳ ಕಾಲ ವಿಚಾರಣೆ ಆಗಿದೆ. ಇವತ್ತು ಮತ್ತೆ ವಿಚಾರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರಣವ್ ಮೊಹಂತಿ ಇವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂಥೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ವಾಸುದೇವ್, ನಿನ್ನೆ 9 ಗಂಟೆಗಳ ಕಾಲ ಈ ದೂರುದಾರನ ವಿಚಾರಣೆ ನಡೆಸಿದೆ ಎಸ್ಐಟಿ ಅಧಿಕಾರಿ. ಅಂದರೆ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಆಫೀಸರ್ ಜಿತೇಂದ್ರ ಕುಮಾರ್ ದಯಾಮ ಈ ಒಂದು ವಿಚಾರಣೆ ನಡೆಸಿರೋದು. ಹಾಗೇನೆ ಇತರ ಅಧಿಕಾರಿಗಳಿದ್ರು. ಒಂದು ಮಾಹಿತಿಯ ಪ್ರಕಾರ 5 ಅಧಿಕಾರಿಗಳ ಸಮ್ಮುಖದಲ್ಲಿ ಆತ ಹೇಳಿಕೆಗಳನ್ನು ನೀಡಿರುವಂಥದ್ದು. ಮತ್ತು ಪ್ರಶ್ನೆಗಳನ್ನು ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಇದೆ. ಇವತ್ತು ಈ ಒಂದು ಎಸ್ಐಟಿಯ ಮುಖ್ಯಸ್ಥರಾದಂತಹ DGP ಪ್ರಣವ್ ಮೊಹಂತಿ ಅವರು ಬರ್ತಾ ಇದ್ದಾರೆ. ಅವರು ಈ ಕಚೇರಿಗೆ ಮಂಗಳೂರಿನಲ್ಲಿರುವಂತಹ ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಅವರು ಬರ್ತಾರೆ. ಈ ಒಂದು ಬ್ರಿಟಿಷ್ ಕಾಲದ ಬಂಗ್ಲೋ ಈಗ ಎಸ್ಐಟಿ ಕಚೇರಿಯಾಗಿ ಮಾರ್ಪಾಡಾಗಿರುವಂಥದ್ದು. ಈ ಒಂದು ಕಚೇರಿಗೆ ಬರ್ತಾರೆ. ಮತ್ತು ಪ್ರತಿಯೊಂದು ಯಾರೆಲ್ಲ ಈ ಪ್ರಕರಣದಲ್ಲಿ ಯಾರನ್ನೆಲ್ಲ ಈ ವಿಚಾರಣೆ ಮಾಡ್ತಾರೆ, ಇನ್ ಕ್ಯಾಮ್ರಾದಲ್ಲಿ ವಿಚಾರಣೆ ಮಾಡಬೇಕು, ಅವರು ಇಲ್ಲೇ ಈ ಒಂದು ಕಚೇರಿಯಲ್ಲಿಯೇ ಈ ವಿಚಾರಣೆಯನ್ನು ಎದುರಿಸಬೇಕಾಗಿರುತ್ತೆ. ಮತ್ತು ಬೆಳ್ತಂಗಡಿಯಲ್ಲಿ ಒಂದು ಕಚೇರಿ ಇದೆ, ಅಲ್ಲಿ ಕೆಲವು ಕಡತಗಳನ್ನು ಹಾಗೆಯೇ ಪೇಪರ್ ವರ್ಕ್ಸ್ಗಳನ್ನು ಮಾಡುವಂಥ ಕಚೇರಿ ಇರುತ್ತೆ. ಆದರೆ ಇದು ಮುಖ್ಯ ಕಚೇರಿ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಣವ್ ಮೊಹಂತಿ ಅವರು ಬರ್ತಾರೆ. ನೇರವಾಗಿ ಅವರು ಇವತ್ತು ಈ ತನಿಖೆಯಲ್ಲಿ ಭಾಗವಹಿಸ್ತಾರೆ. ಆದರೆ ವಿಚಾರಣೆ ಮಾಡುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರಿಂದ ಮಾಹಿತಿ ಪಡಿತಾರೆ ಎಲ್ಲಿ ತನಕ ವಿಚಾರಣೆ ಆಗಿದೆ, ಮತ್ತು ಈ ತನಿಖೆ ಯಾವ ರೀತಿ ಮುಂದುವರಿಯುತ್ತೆ, ಎಷ್ಟು ಪ್ರಗತಿ ಸಾಧಿಸಿದೆ ಅನ್ನೋದ್ರ ಬಗ್ಗೆ DIG ಅನುಚೇತ್ ಅವರಿಂದ ಮಾಹಿತಿ ಪಡೆಯಲಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.